ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಸೌತ್ ಇಂಡಿಯನ್ ಸ್ಪೆಷಲ್ ಆಗಿರುವಂಥ ಒಂದು ಈವ್ನಿಂಗ್ ಟೈಮಲ್ಲಿ ನೀವು ಟೀ ಟೈಮಲ್ಲಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಹೆಸರು ಬಂದು ಕಲ್ತಪ್ಪಮ್ ಅಂತ. ಕೇರಳ ಸ್ಪೆಷಲು, ಸೌತ್ ಇಂಡಿಯನ್ ಸ್ಪೆಷಲ್ ಆಗಿರುವಂಥ ರೆಸಿಪಿ. ಇದು ಕಣ್ಣಾಗಿ ಹೆಂಗೆ ಬರಬೇಕಂದ್ರೆ ಇದು ಹೆಂಗೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ನನ್ನ ಈ ವಿಡಿಯೋ ನೋಡ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹೆಂಗೆ ಮಾಡೋದು. ಇವಾಗ ನಾನು ಇದು ರಾ ರೈಸ್ ತಗೊಂಡಿದ್ದೀನಿ, ಅಂದರೆ ನಾವು ಇಡ್ಲಿ ದೋಸೆ ಎಲ್ಲ ಮಾಡ್ತೀವಲ್ಲ ಆ ರೈಸನ್ನ ತಗೊಂಡಿದ್ದೀನಿ. ಆ ರೈಸ್ 1 ಕಪ್ ಅಷ್ಟು ನಾನು ತಗೊಂಡಿದ್ದೀನಿ, ಅಂದರೆ 250 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಅದನ್ನು ನಾನು ಇವಾಗ ನೀರು ಹಾಕಿ ಇದನ್ನು ಒಂದು 2 ರಿಂದ 3 ಗಂಟೆ ಇದನ್ನು ನೆನೆಯೋಕೆ ಇಟ್ಟಿದ್ದೀನಿ. ಇವಾಗ ಒಂದು 2 ರಿಂದ 3 ಗಂಟೆ ಆದ ನಂತರ ನೋಡಿ, ನಾನಿವಾಗ ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದನ್ನು ನಾನಿವಾಗ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡಿದ್ದೀನಿ. ಜರಡಿಗೆ ಹಾಕ್ಕೊಂಡು ಇದರ ಎಕ್ಸ್ಟ್ರಾ ನೀರೆಲ್ಲ ತೆಗಿತಾ ಇದ್ದೀನಿ, ಅಂದರೆ ಒಂದು ಸ್ವಲ್ಪನೂ ನೀರು ಇರಬಾರ್ದು. ತೆಗೆದು ಇದನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು, ಇದು ಗ್ರೈಂಡ್ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನಿವಾಗ ರೈಸನ್ನ. ಆಮೇಲೆ ಇದಕ್ಕೆ ಒಂದು 1/4 ಕಪ್ಪಷ್ಟು ನಾನಿವಾಗ ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 2 ಸ್ಪೂನಷ್ಟು ನಾನು ಬಾಯ್ಲ್ಡ್ ರೈಸನ್ನ ಹಾಕ್ಕೊಂಡಿದ್ದೀನಿ. ನೀವು ಯಾವುದೇ ರೈಸ್ ಆಗುತ್ತೆ, ಕುಚ್ಚಲಕ್ಕಿನೂ ಆಗುತ್ತೆ, ಇಲ್ಲಾಂದರೆ ಸೋನಾ ಮಸೂರಿ ಆಗುತ್ತೆ, 2 ಸ್ಪೂನಷ್ಟು ಹಾಕ್ಕೋಬೇಕು. ಆಮೇಲೆ 1 ಸ್ಪೂನಷ್ಟು ಜೀರಾನ ಹಾಕ್ಕೋಬೇಕು. ಜೀರಾ ಪೌಡ್ರ್ ಆದರೂ ಆಗುತ್ತೆ, ಇಲ್ಲಾಂದರೆ ಜೀರಾ ಆಗುತ್ತೆ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಒಂದು ಅರ್ಧ ಸ್ಪೂನಷ್ಟು. ಆಮೇಲೆ 2 ಏಲಕ್ಕಿ, 3/4 ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನೋಡಿ, ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ನಾನಿವಾಗ ಮಿಕ್ಸರ್ ಬೌಲಿಗೆ ಹಾಕ್ತಾಯಿದ್ದೀನಿ, ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದನ್ನು ನಾನಿವಾಗ ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಮತ್ತು ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಇದಕ್ಕೆ ನಾನಿವಾಗ ಬೆಲ್ಲದ ಸಿರಪ್ ಮಾಡ್ಕೋಬೇಕು, ಜಾಗ್ರಿನ್ ಸಿರಪ್. ಅದಕ್ಕೆ ನಾನಿವಾಗ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಒಂದು ಸಾಸ್ ಪ್ಯಾನಿಗೆ ಹಾಕ್ತಾಯಿದ್ದೀನಿ. ಆಮೇಲೆ 1 ಕಪ್ಪಷ್ಟು ನಾನಿವಾಗ ಬೆಲ್ಲ ತಗೊಂಡಿದ್ದೀನಿ. ಅಂದರೆ ನೀವು ರೈಸ್ ಎಷ್ಟು ತಗೋತೀರಾ ಅಷ್ಟೇ ಬೆಲ್ಲನ ತಗೋಬೇಕು. ನೀವು 2 ಕಪ್ಪು ರೈಸ್ ತೊಗೊಂಡ್ರೆ 2 ಕಪ್ಪಷ್ಟು ಬೆಲ್ಲ ತಗೋಬೇಕು. ಇವಾಗ ನಾನು 1 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ, 1 ಕಪ್ಪಷ್ಟು ರೈಸ್ ತಗೊಂಡಿದ್ದೀನಿ. ಇದನ್ನು ಬೆಲ್ಲನ ನಾನಿವಾಗ ಮೆಲ್ಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪನೂ ಬೆಲ್ಲ ಇಲ್ದಂಗೆ ಕ್ಲೀನಾಗಿ ಇದನ್ನು ಮೆಲ್ಟ್ ಮಾಡ್ಕೋಬೇಕು. ನೋಡಿ, ಇವಾಗ ಕ್ಲೀನಾಗಿ ಇದು ಮೆಲ್ಟ್ ಆಗಿದೆ. ಇವಾಗ ನಾನು ಇದು ಬಿಸಿ ಬಿಸಿ ಇರುವಾಗಲೇ ಇದನ್ನು ನಾನಿವಾಗ ಒಂದು ಜರಡಿಯಲ್ಲಿ ನಾನಿವಾಗ ಇದನ್ನು ಸೋರಿಸ್ತಾ ಇದ್ದೀನಿ. ಇದರಲ್ಲಿ ಕಲ್ಲು ಮರಳು ಆ ಥರ ಏನಾದರೂ ಇದ್ದರೆ ವೇಸ್ಟ್ ಅಲ್ಲ, ಅದೆಲ್ಲ ಹೋಗಲಿ ಅಂತ ಹೇಳಿ ಈ ಥರ ಜರಡಿ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿಯಾಗಿ ಇದನ್ನು ನೀವು ಹಿಟ್ಟಿಗೆ ಹಾಕ್ಕೋಬೇಕು. ಇವಾಗ ನಾನು ಹಿಟ್ಟು ತಗೊಂಡಿದ್ದೀನಿ. ಇದು ಬಿಸಿಯಾಗಿರುವಂತಹ ಸಿರಪ್ ಇದೆಯಲ್ವಾ, ಬೆಲ್ಲದ ಸಿರಪ್, ಇದನ್ನು ಹಾಕ್ಕೋಬೇಕು. ಸ್ಪೂನ್ ಹಾಕಿ ಕಲಿಸ್ತಾ ಇದನ್ನು ಹಾಕ್ಕೊಳ್ಳಿ. ಅಂದರೆ ಇದನ್ನು ನೀವು ಗಂಟು ಬರ್ದಂಗೆ ನೀವು ಇದನ್ನು ಕಲಿಸ್ಕೋಬೇಕು. ಬಿಸಿ ಹಾಕುವಾಗ ಏನಾಗುತ್ತೆ, ಗಂಟು ಬಂದಂಗೆ ಆಗುತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹಾಕ್ಕೊಂಡ್ರೆ ಗಂಟು ಬರಲ್ಲ. ನೋಡಿ, ಇವಾಗ ನಾನು ಕರೆಕ್ಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪನೂ ಗಂಟು ಬಂದಿಲ್ಲ, ಪರ್ಫೆಕ್ಟಾಗಿ ಬಂದಿದೆ. ಇವಾಗ ನಾನೊಂದು 1/4 ಸ್ಪೂನಿಗಿಂತ ಒಂದು ಸ್ವಲ್ಪ ಕಮ್ಮಿ ನಾನು ಬೇಕಿಂಗ್ ಸೋಡಾನ ತಗೊಂಡಿದ್ದೀನಿ. ನಾವು ಸ್ವೀಟ್ ಸೋಡಾ ಅಂತ ಹೇಳ್ತೀವಲ್ವ, ದೋಸೆಗೆಲ್ಲ ಹಾಕ್ತೀವಿ, ಆ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಸೋಡಾ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಈ ಕುಕ್ಕರ್ ಬಿಸಿ ಆದ ನಂತರ ಇದಕ್ಕೆ ನಾನೊಂದು 2 ಸ್ಪೂನಷ್ಟು ತುಪ್ಪ, ಆಮೇಲೆ ಒಂದು 3 ಸ್ಪೂನಷ್ಟು ಕೋಕೋನಟ್ ಆಯಿಲ್ನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ನೋಡಿ, ಈ ಥರ ಇದು ಬಿಸಿ ಆದ ನಂತರ ಇದಕ್ಕೆ ನಾನು ಕಾಯಿನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇದನ್ನು ನಾನಿವಾಗ ಹಾಕ್ಕೊಂಡಿದ್ದೀನಿ. ಚಂಕ್ಸ್ ಅಂತ ಹೇಳ್ತೀವಲ್ಲ, ಆ ಥರ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಒಂದು 2 ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಒಂದು 10 ಗೋಡಂಬಿನ ನಾನಿವಾಗ ಹಾಕ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಬರುವವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ನೀವು ಇದು ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿ ಬ್ರೌನ್ ಕಲರ್ ಬೇಗ ಬರಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಬ್ಲ್ಯಾಕ್ ಆಗೋಗ್ಬಿಡುತ್ತೆ. ಇವಾಗ ಇದು ಫ್ರೈ ಆಯಿತು. ಕ್ಯಾಶು ಮತ್ತು ನಾವು ಕೋಕೋನಟ್ ಚಂಕ್ಸ್ ಇದೆಯಲ್ಲ, ಚೆನ್ನಾಗಿ ಫ್ರೈ ಆಯಿತು. ಅದನ್ನು ನಾನು ತೆಗೆದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಅದೇ ಆಯಿಲಿಗೆ ನಾನಿವಾಗ ಸಾಂಬಾರು ಆನಿಯನ್ನ ತಗೊಂಡಿದ್ದೀನಿ. ಸಾಂಬಾರು ಆನಿಯನ್ ತಗೊಂಡು ಅದನ್ನು ಗೋಲ್ಡನ್ ಬ್ರೌನ್ ಬರುವವರೆಗೂ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆಯಿತು. ಇದನ್ನು ನಾನು ಅರ್ಧದಷ್ಟು ನಾನಿವಾಗ ತೆಗೆದು ಪಕ್ಕದಲ್ಲಿ ಇಡ್ತಾಯಿದ್ದೀನಿ. ಒಂದು ಪ್ಲೇಟಿಗೆ ಹಾಕಿ ಇಡ್ತಾಯಿದ್ದೀನಿ. ಅರ್ಧನ ಕುಕ್ಕರಲ್ಲೇ ನಾನಿವಾಗ ಬಿಡ್ತಾಯಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ, ನೀವು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಇದನ್ನು ನೀವು ಲೋ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ. ಇವಾಗ ಹೈ ಫ್ಲೇಮಲ್ಲಿ ಇಟ್ಟು ನಾನು ಆವಾಗಲೇ ಫ್ರೈ ಮಾಡಿರುವಂತಹ ಕಾಯಿ ಚಂಕ್ಸ್ ಇದೆಯಲ್ವ, ಅದನ್ನು ಮತ್ತು ಕ್ಯಾಶ್ ಇದೆಯಲ್ಲ, ಅದು ಅರ್ಧದಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ನಾನು ಆವಾಗಲೇ ಹಿಟ್ಟು ಗ್ರೈಂಡ್ ಮಾಡಿರುವಂಥ ಹಿಟ್ಟು ಇದೆಯಲ್ವ, ಬೆಲ್ಲ ಹಾಕಿರುವಂಥ ಹಿಟ್ಟು, ಆ ಹಿಟ್ಟನ್ನು ಹಾಕ್ಕೋಬೇಕು. ಆಮೇಲೆ ಉಳಿದಿರುವಂತಹ
ಫ್ರೈ ಆನಿಯನ್ ಮತ್ತು ಕೋಕೋನಟ್ ಚಂಕ್ನ ಹಾಕ್ಕೊಂಡು ಮೇಲ್ಗಡೆ ಇದನ್ನು ನಾನಿವಾಗ ಕುಕ್ಕರ್ ಮುಚ್ಚಳನ್ನ ಮುಚ್ತಾ ಇದ್ದೀನಿ. ಇವಾಗ ಹೈಯಲ್ಲಿದ್ದಂತಹ ಫ್ಲೇಮ್ ಇದೆಯಲ್ವ, ಅದಂದರೆ ಒಂದು 30 to 40 ಸೆಕೆಂಡ್ ಆಗಿದೆ. ಇವಾಗ ನಾನು ಲೋ ಮಾಡ್ತಾ ಇದ್ದೀನಿ. ಅಂದರೆ ನಾನು ಲೋ ಫ್ಲೇಮಲ್ಲಿ ಇದನ್ನು ಬೇಕ್ ಮಾಡ್ಕೋಬೇಕು, ಅಂದರೆ ಕುಕ್ ಮಾಡ್ಕೋಬೇಕು. ಇವಾಗ ಒಂದು 10 ನಿಮಿಷ ಇದನ್ನು ಲೋ ಮಾಡಿದ ನಂತರ ಒಂದು 10 ನಿಮಿಷ ಬಿಡಬೇಕು. 10 ನಿಮಿಷ ಚೆನ್ನಾಗಿ ಮೇಲ್ಗಡೆ ಸ್ಟೀಮ್ ಬರುತ್ತೆ ನೋಡಿ, ಅದ್ರ ಮೇಲ್ಗಡೆ ಒಂಥರ ಹೊಗೆ ಥರ ಬರೋಕ್ಕೆ ಶುರು ಆಗುತ್ತೆ. ಆವಾಗ ಒಂದು 10 ನಿಮಿಷ ಬಿಟ್ಟು ಇದನ್ನು ನಾನು ಆಫ್ ಮಾಡಿ, ಮತ್ತೆ ಆಫ್ ಮಾಡಿದ ನಂತರ ಕುಕ್ಕರ್ ಮುಚ್ಚಳ ಓಪನ್ ಮಾಡೋಕ್ಕೆ ಹೋಗ್ಬಿಡಿ. ಮತ್ತೆ ಅದನ್ನು 10 ನಿಮಿಷ ಹಂಗೇ ಬಿಡಿ, ಅದು ಫುಲ್ಲು ತಣ್ಣಗಾಗುತ್ತೆ. ತಣ್ಣಗಾದ ನಂತರ ಕುಕ್ಕರು ಮುಚ್ಚಳನ ಓಪನ್ ಮಾಡಿ, ಓಪನ್ ಮಾಡಿದ ನಂತರ ಇದನ್ನು ನೀವೇನು ಮಾಡಬೇಕಂದ್ರೆ ನೈಫ್ ಅಥವಾ ಸ್ಟಿಕ್ ಬರುತ್ತಲ್ವ, ನಾವು ಟಿಕ್ಕೆಲ್ಲ ಮಾಡ್ತಾ ಆ ಸ್ಟಿಕ್ಕನ್ನ ಹಾಕ್ಕೊಂಡು ನೋಡಿ ಮಧ್ಯ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ. ಮಧ್ಯಕ್ಕೆ ಹಾಕ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಆಮೇಲೆ ನೀವೇನು ಮಾಡಬೇಕಂದ್ರೆ ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಸೈಡೆಲ್ಲ ಬಿಡಿಸಿ, ಆವಾಗಲೇ ಬಿಡೋಕ್ಕೆ ಅದು ಕ್ಲೀನಾಗಿ ಬಿಟ್ಟು ಬರುತ್ತೆ. ಅದನ್ನು ನಾನಿವಾಗ ತೆಗಿತಾ ಇದ್ದೀನಿ, ಕುಕ್ಕರಿಂದ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಕೆಳಗಡೆ ಒಂದು ಸ್ವಲ್ಪನೂ ಬ್ಲ್ಯಾಕ್ ಆಗಿಲ್ಲ, ಪರ್ಫೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಕರೆಕ್ಟಾಗಿ ಬಂದಿದೆ ನೋಡಿ. ಇವಾಗ ನಾನು ಇದನ್ನು ಮಗ್ಚಿ ಹಾಕಿ ತೋರಿಸ್ತಾ ಇದ್ದೀನಿ. ಕೆಳಗಡೆ ಭಾಗ ನೋಡಿ, ಒಂದು ಸ್ವಲ್ಪನೂ ಬ್ಲ್ಯಾಕ್ ಇಲ್ದಂಗೆ ಕರೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದು ತುಂಬಾ ಟೇಸ್ಟಿಯಾಗಿದೆ. ಒಂಥರ ಕೇಕ್ ಅಂತಲೇ ಹೇಳ್ಬೋದು, ಕೇಕ್ ಥರನೇ ಇದೆ ಇದು. ಆಮೇಲೆ ಇದು ಸ್ಪಂಜ್ ಥರ ಆಗಿ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ಸು, ಟೀ ಟೈಮಲ್ಲೆಲ್ಲ ಮಾಡ್ಕೋಬೋದು. ಇದು ಕೇರಳದಲ್ಲಿ ಸ್ಪೆಷಲಾಗಿ ಬೇಕ್ರಿಗಳಲ್ಲೆಲ್ಲ ಸಿಗುತ್ತೆ. ಮನೆಯಲ್ಲಿ ಯಾವ ಥರ ಮಾಡೋದಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋನ. ನಿಮ್ಮ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಒಂದು ಸಲ. ತುಂಬಾ ಈಸಿಯಾದಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಂಗಾಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕೋಕ್ಕೆ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಸೆಂಡ್ ಮಾಡಿ. ಹಾಗೆಯೇ ಈ ವಿಡಿಯೋ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಬಾಯ್.